ಅನಾಹುತ ಡ್ರೈವರ್ ನೋಡ್ರಿ ಕ್ಲಚ್ ಪೇಟೆ ಚಿಪ್ಪಾಡ್ ಹರಕ್ ಮಾಡಿಬಿಟ್ಟ ನೋಡ್ರಿ. ಅದ್ರ ಸಂಬಂಧ ಹೊಲದಿಂದ ಹೊಳ್ ಗ್ಯಾರೇಜಿಗೆ ಬಂದ್ಬಿಟ್ಟೈತ್ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ, ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತು ಲಾಕ್ ಚಲ್ ಮಾಡಿಬಿಡ್ ಅಂತ ಬರ್ರಿ. ಒಂದ್ HMT ಟ್ರಾಕ್ಟರ್ ಹೈಡ್ರೋಲಿಕ್ ಕೇಳವಾದ್ರಿ. ಇದು ಪಿಟೋ ಕ್ಲಚ್ ಪೇಟೆ ರಿಬಿಟ್ ಕಟ್ ಆಗಿಬಿಟ್ಟಾವ್ರಿ. ಬಿಚ್ಚಾಕಂತೂ ಚಲ್ ಮಾಡ್ಬಿಟ್ಟೆ ನೋಡ್ರಿ. ತುಕಡಿ ಅಂತ ಮಾಡಿಬಿಟ್ಟೆ ನೋಡ್ರಿ. ನಾ ಪಿಟೋ ಕ್ಲಚ್ ಪೇಟ್ ನೋಡ್ ಬರ್ರಿ ರಿಬಿಟ್ ಕಟ್ ಆಗಿ ಹೆಂಗ ಇಲ್ಲೇ ಜೋತ್ ಬಿದ್ದು ಬಿಟ್ಟೈತ್ ನೋಡ್ರಿ. ಹಿಂಗ ಅಗ್ಯಾಡ ಅಂದ್ಬಿಟ್ಟೈತ್ರಿ. ಅದಕ್ಕೆ ಹೈಡ್ರೋಲಿಕ್ ಕೇಳಂತ್ರಿಕಲ್ರಿ. ಪ್ರೆಷರ್ ಪ್ಲೇಟ್ ಕಡೆ ಅಂದ್ಬಿಟ್ಟೆ ನೋಡ್ರಿ. ಮೇನ್ ಕ್ಲಚ್ ಪೇಟ್ ಒಂದ್ ಹೋಗ್ಬಿಟ್ಟೈತ್ರಿ. ಇದು ಸ್ಲಿಪ್ ಆದಂಗ ಐತ್ರಿ. ಇದೊಂದ್ ಚೇಂಜ್ ಮಾಡ್ಬಿಡ್ನ ಅಂತ್ರಿ. ಇನ್ನ ಪ್ರೆಷರ್ ಪ್ಲೇಟ್ ನೋಡ್ರಿ ಹೆಂಗೈತೆ. ಇನ್ ಪ್ರೆಷರ್ ಪ್ಲೇಟ್ ಅಂತೂ ಕಡೆ ತೆಗೆದ್ಬಿಟ್ಟೆ ನೋಡ್ರಿ. ಪಿಟೋ ಕ್ಲಚ್ ಪೇಟ್ ರಿಬಿಟ್ ಕಟ್ ಆಗಿ ಹೆಂಗ್ ಅಳ್ಯಾಡ ಅಂತೈತ್ರಿ. ಇನ್ನು ಕ್ಲಚ್ ಪೇಟ್ ನೋಡ್ರಿ ಹೆಂಗ್ ರಿಬಿಟ್ ಕಟ್ ಆಗೈತ್ರಿ. ರೌಂಡ್ 6 ರಿಬಿಟ್ ಕಟ್ ಆಗಿ ಹೋಗ್ಬಿಟ್ಟ ನೋಡ್ರಿ. ಅದ್ರ ಸಂಬಂಧ ಹೈಡ್ರೋಲಿಕ್ ಕೇಳಂತ್ರಿಕಲ್ರಿ. ಇದ ಇಂಜನ್ ಕ್ರ್ಯಾಂಕಿಂದ ಒಂದ್ ಆಯಿಲ್ ಸೀಲ್ ಹೋಗೈತ್ರಿ. ಫುಲ್ ಆಯಿಲ್ ಲೀಕೇಜ್ ಐತ್ರಿ. ಅದೊಂದ್ ಚೇಂಜ್ ಮಾಡ್ಬಿಡ್ನ ಅಂತ್ರಿ. ಹೆಂಗಂದ್ರ ತುಕಡಿ ಮಾಡೇವಿ. ಆಯಿಲ್ ಸೀಲ್ ಅಂತ ಕಡೆ ತೆಗೆದ್ಬಿಟ್ಟೆ ನೋಡ್ರಿ. ಫುಲ್ ಹಾರ್ಡ್ ಆಗಿಬಿಟ್ಟೈತ್ ನೋಡ್ರಿ. ಇನ್ನು ಹೊಸ ಆಯಿಲ್ ಸೀಲ್ ತರ್ಸಿಬಿಟ್ಟೆ ನೋಡ್ರಿ. ಎಲ್ಲಾ ಕ್ಲೀನ್ ಮಾಡಿ ಹೊಸ ಆಯಿಲ್ ಸೀಲ್ ಅಂತೂ ಫಿಟ್ ಮಾಡ ಅಂತ್ಬಿಟ್ಟೆ ನೋಡ್ರಿ. ಹೊಸ ಆಯಿಲ್ ಸೀಲ್ ಅಂತೂ ಫುಲ್ ಫಿಟ್ ಆಗಿಬಿಟ್ಟೈತ್ ನೋಡ್ರಿ. ಇನ್ನು ಒಟ್ಟ ಆಯಿಲ್ ಲೀಕೇಜ್ ಆಗುದಿಲ್ಲ ನೋಡ್ರಿ. ಕ್ರ್ಯಾಂಕಿನ ಆಯಿಲ್ ಸೀಲ್ ಹೋಗಿತ್ತಂದ್ರ ಫುಲ್ ಆಯಿಲ್ ಲೀಕೇಜ್ ಆಕೈತ್ರಿ. ಮುಂದ್ ಕ್ಲಚ್ ಪೇಟ್ ಹೋಗೈತ್ ನೋಡ್ರಿ. ಆಯಿಲ್ ಲೀಕೇಜ್ ಇತ್ತಂದ್ರ ಇನ್ನ ಪಿಟೋ ಕ್ಲಚ್ ಪೇಟ್ ಅದು ಬಂದ್ಬಿಟ್ಟೈತ್ ನೋಡ್ರಿ. ಇನ್ನ ಹಿಂಗ್ ಕ್ಲಚ್ ಪೇಟ್ ಇದ್ದಿದ್ದ ಫುಲ್ ಇದಾಗ್ಬಿಟ್ಟಿತ್ ನೋಡ್ರಿ. ಹಲ್ಲಾಗ್ನು ಸ್ಲಿಪ್ ಆಗಿತ್ರಿ. ಅದ ಶಾಪ್ನ್ಯಾಗ ಕುಂದ್ರದಾಗ ಹೊಸ ಕ್ಲಚ್ ಪೇಟ್ ಅಂತೂ ಫಿಟ್ ಮಾಡ ಅಂತ್ಬಿಟ್ಟೆ ನೋಡ್ರಿ. ಪಿಟೋ ಕ್ಲಚ್ ಪೇಟ್ ಅಂತೂ ಫ್ರೆಶ್ ಪ್ಲೇಟ್ ನ ಫಿಟ್ ಆಗಿಬಿಟ್ಟೈತ್ ನೋಡ್ರಿ. ನಾ ಮೇನ್ ಕ್ಲಚ್ ಪೇಟ್ ಒಂದ್ ಹಾಕಂತ್ಬಿಟ್ಟೆ ನೋಡ್ರಿ. ನಾ ಹೊಸ ಕ್ಲಚ್ ಪೇಟ್ ತರ್ಸಿಬಿಟ್ಟೆ ನೋಡ್ರಿ. ಹಿಂಗಿದ್ ಕ್ಲಚ್ ಪೇಟ್ ಸ್ಲಿಪ್ ಆಗಿಬಿಟ್ಟಿತ್ ನೋಡ್ರಿ. ಇದ ಕ್ಲಚ್ ಪೇಟ್ ಫಿಟ್ ಆಗಿಬಿಟ್ಟೈತ್ ನೋಡ್ರಿ. ಪ್ರೆಷರ್ ಪ್ಲೇಟ್ ಒಂದ್ ಫಿಟ್ ಆಗ ಅಂತ್ಬಿಟ್ಟೈತ್ ನೋಡ್ರಿ. ಪ್ರೆಷರ್ ಪ್ಲೇಟ್ ಫಿಟ್ ಆಗಿಬಿಟ್ಟೆ ನೋಡ್ರಿ. ಶಾಫ್ಟ್ ಹಾಕಿ ಸೆಂಟರ್ ತೊಗೊಂಡೇನ್ರಿ. ತುಕಡಿ ಹಾಕ್ಬಿಡುನಂತ್ರಿ. ಕ್ಲಚ್ ರಿಲೀಸ್ ಬೇರಿಂಗ್ ಒಂದ್ ಹೋಗಿತ್ರಿ. ಹೊಸ ಕ್ಲಚ್ ರಿಲೀಸ್ ಬೇರಿಂಗ್ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ನಾ ತುಕಡಿ ಒಂದ್ ಹಾಕೋದೈತ್ ನೋಡ್ರಿ. ತುಕಡಿ ಅಂತೂ ಹಾಕಕ್ ಚಲ್ ಮಾಡ್ಬಿಟ್ಟೆ ನೋಡ್ರಿ. ತುಕಡಿ ಅಂತೂ ಹಾಕ್ಯವ್ರಿ. ನಾ ರೌಂಡ್ ಬೋಲ್ಟ್ ಟೈಟ್ ಮಾಡಂತ್ಬಿಟ್ಟೆ ನೋಡ್ರಿ. ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತ್ ನೋಡ್ರಿ. ಗಾಡಿ ಚಲ್ ಮಾಡಿ ಚೆಕ್ ಮಾಡಂತ ನೋಡ್ರಿ. ಈಗಂತೂ ಹೈಡ್ರೋಲಿಕ್ ಕೇಳಂತ್ಬಿಟ್ಟೈತ್ ನೋಡ್ರಿ. ಮೊದ್ಲು ಪಿಟೋ ಕ್ಲಚ್ ಪೇಟ್ ಹೋಗಿ ಕ್ಯಾಸ ಗಾಡಿ ಹೈಡ್ರೋಲಿಕ್ ಕೇಳಂತ್ರಿಕಲ್ರಿ. ಉಳ್ಕೆ ಟ್ರ್ಯಾಕ್ಟರ್ ಹಂಗಲ್ರಿ. ಹೈಡ್ರೋಲಿಕ್ ಪಂಪ್ ಟೈಮಿಂಗ್ ಕವ್ರಿಗೆ ಇರುದಿಲ್ರಿ. ಇದಕ್ಕೆ ಪಿಟೋ ಶಾಫ್ಟಿಗೆ ಅಟ್ಯಾಚ್ ಇರ್ತೈತಿ ಹೈಡ್ರೋಲಿಕ್ ಪಂಪ್. ಪಿಟೋ ಶಾಫ್ಟ್ ತಿರುಗದಾಗ ಹೈಡ್ರೋಲಿಕ್ ಇರ್ತೈತಿ ನೋಡ್ರಿ. ಗಾಡಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ದಾಗ ಸಿಗುಣಂತ ಲಗನ ಫಾಲೋ ಬಟನ್ ಹೊಡೆದ್ ಬಿಡ್ರಿ. ಮತ್ತ